ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಇದು ಮೂರನೇ ಭಾಗದ ಪ್ರಶ್ನೋತ್ತರಗಳ ಮಾಲಿಕೆಯಾಗಿದೆ. ಅದಕ್ಕೋಸ್ಕರ ಹೊಸ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಮತ್ತು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ, 6ನೇ ಶತಮಾನದಲ್ಲಿ ಬೌದ್ಧ ಧರ್ಮವು ಅಂತ ಕೇಳಿದ್ದಾರೆ. ಸೊ ಕೆಳಗೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ. ಏನಪ್ಪ ಅಂದರೆ ಬ್ರಾಹ್ಮಣ ಪಾರಮ್ಯದ ವಿರುದ್ಧ ಪ್ರತಿಭಟನೆಯಾಗಿತ್ತು. 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಈ ಒಂದು ಪ್ರತಿಭಟನೆಯಾಗಿ ಹುಟ್ಟಿಕೊಂಡಿತ್ತು. ನೆಕ್ಸ್ಟ್, ಲೋಥಾಲ್ ಮತ್ತು ಕಾಲಿಬಂಗನ್ಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಸೊ ಲೋಥಾಲ್ ಮತ್ತು ಕಾಲಿಬಂಗನ್ಗಳು ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ. ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದ ಒಂದು ಇದು ಆಗಿದೆ, ಪ್ಲೇಸ್ಗಳಾಗಿದ್ದಾವೆ. ನೆಕ್ಸ್ಟ್, ಇನ್ನು ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಈ ಲೋಹದ ಪರಿಚಯ ಇರಲಿಲ್ಲ. ಸೊ ಕೆಳಗಿನವುಗಳಲ್ಲಿ ಯಾವ ಲೋಹದ ಬಗ್ಗೆ ಸಿಂಧೂ ನದಿಯ ನಾಗರಿಕತೆಯ ಜನರಿಗೆ ಇರಲಿಲ್ಲಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ, ಕಬ್ಬಿಣದ ಒಂದು ಪರಿಚಯ ಅವರಿಗೆ ಇರಲಿಲ್ಲ. ಕಬ್ಬಿಣದ ಪರಿಚಯ, ತವರ ತಾಮ್ರ ಸೀಸದ ಬಗ್ಗೆ ಅವರಿಗೆ ಗೊತ್ತಿತ್ತು. ನೆಕ್ಸ್ಟ್, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು? ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ, ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಪ್ರಕೃತಿಯ ಆರಾಧನೆಯು ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣವಾಗಿತ್ತು. ಪ್ರಕೃತಿಯ ಆರಾಧನೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗಣರಾಜ್ಯ ರೂಪದ ಸರ್ಕಾರವನ್ನು ಹೊಂದಿದ್ದ ಲಿಚ್ಚಿವಿ ಎಂಬ ರಾಜ್ಯವು ಈಗಿನ ಯಾವ ರಾಜ್ಯದಲ್ಲಿತ್ತು? ಇಲ್ಲಿ ಆಪ್ಷನ್ ಡಿ ನೋಡಿ. ಇದೊಂದು ಬಿಹಾರ್ ರಾಜ್ಯದಲ್ಲಿ ಇತ್ತು ಮೊದಲಿಗೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗಣರಾಜ್ಯ ರೂಪದ ಸರ್ಕಾರವನ್ನು ಹೊಂದಿದ್ದ ಲಿಚ್ಚಿವಿ ಬಿಹಾರ್ ರಾಜ್ಯದಲ್ಲಿತ್ತು. ನೆಕ್ಸ್ಟ್, ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ದಿವಾಣರಾಗಿದ್ದವರು ಯಾರು? ಆವಾಗಿನ ದಿವಾಣರು ಯಾರಾಗಿದ್ದರು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ ನೋಡಿ. ರಾಮಸ್ವಾಮಿ ಮೊದಲಿಯಾರ್ರವರು ಈ ಒಂದು ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ದಿವಾಣರಾಗಿದ್ದವರಾಗಿದ್ದಾರೆ. ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಪೂರ್ವ 300ರವರೆಗಿನ ಕಾಲಾವಧಿಯಲ್ಲಿ ಯಾವ ಧಾರ್ಮಿಕ ಪಂಥದ ಧರ್ಮ ಪ್ರಚಾರಕರು ವಿದೇಶಗಳಿಗೆ ಪ್ರಯಾಣವನ್ನು ಮಾಡಿದ್ದರು? ಆಪ್ಷನ್ ಸಿ ನೋಡಿ. ಯಾರಪ್ಪ ಅಂದರೆ ಬೌದ್ಧ ಧರ್ಮದ ಪ್ರವಾಸಿಗರು ವಿದೇಶ ದೇಶಗಳಿಗೆ ಪ್ರಯಾಣವನ್ನು ಮಾಡಿದ್ದರು ಧರ್ಮ ಪ್ರಚಾರಕ್ಕಾಗಿ. ಗುಪ್ತರ ಕಾಲದ ತರುವಾಯದ ಅವಧಿಯಲ್ಲಿ ಭೂಮಿಯನ್ನು ಯಾವ ರೀತಿಯಾಗಿ ಪರಿಗಣಿಸಲಾಗುತ್ತಿತ್ತು? ಇಲ್ಲಿ ಆಪ್ಷನ್ ಎ ನೋಡಿ. ರಾಜ್ಯ ಆಸ್ತಿ ಎಂದು ಪರಿಗಣಿಸಲಾಗುತ್ತಿತ್ತು ಗುಪ್ತರ ಕಾಲದ ತರುವಾಯ. ನೆಕ್ಸ್ಟ್, ಇನ್ನು ಚೋಳರ ಕಾಲವು ಯಾವುದಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು? ಚೋಳರ ಕಾಲ ಯಾವುದಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು? ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ. ಇದೊಂದು ಗ್ರಾಮ ಸಭೆಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿತ್ತು ಚೋಳರ ಕಾಲದ. ನೆಕ್ಸ್ಟ್, ಇನ್ನು ಕಲ್ಲನನ್ನು ರಚಿಸಿರುವ ರಾಜತರಂಗಿಣಿಯು ಒಂದು ಯಾವುದರ ಕುರಿತಿದೆ ಅಂತ ಕೇಳಿದರೆ ರಾಜತರಂಗಿಣಿ ಯಾವುದರ ಬಗ್ಗೆ ಇತ್ತು? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಕಾಶ್ಮೀರದ ಇತಿಹಾಸವನ್ನು ಕುರಿತಂತೆ ಈ ರಾಜತರಂಗಿಣಿಯು ರಚನೆಗೊಂಡಿತ್ತು. ಕಲ್ಲನ ರಚಿಸಿದ ರಾಜತರಂಗಿಣಿ. ಇನ್ನು ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವ ಎಲಿಫೆಂಟಾದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ. ರಾಷ್ಟ್ರಕೂಟರು ಶಿಲೆಯನ್ನು ಕೊರೆದು ನಿರ್ಮಿಸಲಾದ ಎಲಿಫೆಂಟಾ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರಾಗಿದ್ದಾರೆ. ನೆಕ್ಸ್ಟ್, ಇನ್ನು ಕೃಷ್ಣದೇವರಾಯನು ಯಾರ ಸಮಕಾಲೀನವನಾಗಿದ್ದ? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ. ಇವನು ಬಾಬರ್ನ ಸಮಕಾಲೀನವನಾಗಿದ್ದ. ಕೃಷ್ಣದೇವರಾಯ ಬಾಬರ್ನ ಸಮಕಾಲೀನವನು. ನೆಕ್ಸ್ಟ್, ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯ ಯಾವುದಾಗಿತ್ತು? ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯ, ಇದರಲ್ಲಿ ಆಪ್ಷನ್ ಸಿ ನೋಡಿ. ಅವ್ರದ್ದು ಭಕ್ತಿ ಅನ್ನುವಂಥದ್ದು ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯವಾಗಿತ್ತು, ಭಕ್ತಿ. ನೆಕ್ಸ್ಟ್, ಇನ್ನು ಭಾರತಕ್ಕೆ ಬಂದ ಯುರೋಪಿಯನ್, ಫ್ರೆಂಚ್, ಬ್ರಿಟಿಷ್, ಪೋರ್ಚುಗೀಸ್ ಮತ್ತು ಡಚ್ ಬಲಗಳನ್ನು ಸರಿಯಾದ ಅನುಕ್ರಮದಲ್ಲಿ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಅನುಕ್ರಮ ಏನಪ್ಪ ಅಂತಂದರೆ ಆಪ್ಷನ್ ಎ ಸರಿಯಾಗುತ್ತೆ. ಪೋರ್ಚುಗೀಸು, ಡಚ್, ಬ್ರಿಟಿಷ್ ಮತ್ತು ಫ್ರೆಂಚರು ಈ ರೀತಿಯಾಗಿ ಭಾರತಕ್ಕೆ ಬಂದವರಾಗಿದ್ದಾರೆ. ನೆಕ್ಸ್ಟ್,
ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದಂತಹ ದೆಹಲಿಯ ಮೊದಲ ಸುಲ್ತಾನ್ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಡಿ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯು ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದಂತಹ ಮೊದಲ ದೆಹಲಿಯ ಸುಲ್ತಾನನಾಗಿದ್ದಾನೆ. 3 ಸಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು, ಹೌಸ್ ಆಫ್ ಕಾನ್ಫರೆನ್ಸ್ ಸದಸ್ಯರಾಗಿದ್ದರು ಮತ್ತು ಭಾರತ ಪಿತಾಮಹ ಎಂದು ಹೆಸರಾದವರು ಯಾರು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಬಿ ನೋಡಿ, ಯಾರಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ. ಭಾರತದ ಪಿತಾಮಹ ಅಲ್ಲ, ಭಾರತದ ವೃದ್ಧ ಪಿತಾಮಹ ಅಂತ. ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, 1911ರಲ್ಲಿ ಭಾರತದಲ್ಲಿ ನಡೆದಂತಹ ಒಂದು ಮುಖ್ಯ ಘಟನೆ ಯಾವುದು ಕೆಳಗಿನವುಗಳಲ್ಲಿ? ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಲಾಯಿತು 1911ರಲ್ಲಿ. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಚಳವಳಿಯ ಮೊದಲ ಘಟ್ಟದ 1885ರಿಂದ 1905ರವರೆಗೆ ಮುಖ್ಯ ಪ್ರಯತ್ನ ಯಾವುದಾಗಿದೆ? ಇಲ್ಲಿ ಆಪ್ಷನ್ ಎ ನೋಡಿ, ಸೀಮಿತ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವುದಾಗಿತ್ತು ಭಾರತದ ರಾಷ್ಟ್ರೀಯ ಚಳವಳಿಯ ಮೊದಲ ಘಟ್ಟದ ಮುಖ್ಯ ಪ್ರಯತ್ನ. ನೆಕ್ಸ್ಟ್, 1946ರಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆದಂತಹ ಸ್ಥಳ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಏನಪ್ಪ ಅಂತಂದರೆ ಮುಂಬೈನಲ್ಲಿ 1946ರ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳವಾಗಿದೆ ಮುಂಬೈ. ಇನ್ನು ಯಾವ ವರ್ಷದ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು? ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಏನಪ್ಪ 1935ರ ಒಂದು ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು. ನೆಕ್ಸ್ಟ್, 1893-94ರಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ನಿರಂತರವಾಗಿ ಲೇಖನಗಳನ್ನು ಬರೆಯುವ ಮೂಲಕ ಸೌಮ್ಯವಾದಿ ರಾಜಕೀಯ ಧೋರಣೆಯನ್ನು ಟೀಕಿಸುತ್ತಿದ್ದ ನಾಯಕ ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, ಅರವಿಂದೋ ಘೋಷ್ರವರು 1893-94ರಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಅನ್ನುವಂಥ ಶೀರ್ಷಿಕೆಯಲ್ಲಿ ನಿರಂತರ ಲೇಖನವನ್ನು ಬರೆದವರಾಗಿದ್ದಾರೆ. ನೆಕ್ಸ್ಟ್, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಬಹುಶಕ್ತಿಯುತವಾದ ಘೋಷಣೆ ಮಾಡುಲೆ ಮಡಿ ಈ ಘೋಷಣೆಯನ್ನು ಕೊಟ್ಟವರು ಯಾರು? ಡೂ ಆರ್ ಡೈ ಅಂತ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಗಾಂಧೀಜಿರವರು ಈ ಒಂದು ಡೂ ಆರ್ ಡೈ ಅನ್ನುವಂತಹ ಘೋಷಣೆಯನ್ನು ನೀಡಿದವರಾಗಿದ್ದಾರೆ. ನೆಕ್ಸ್ಟ್, ಸೊ ಇಲ್ಲಿಗೆ ಇವತ್ತಿನ ನಮ್ಮ ಏನು ಹಿಸ್ಟ್ರಿ ಕ್ವಶನ್ಗಳು ಮುಕ್ತಾಯಗೊಂಡಿದ್ದಾವೆ. ನಾಳೆ ಕೂಡ ಇದೇ ರೀತಿಯಾದ ಹಿಸ್ಟ್ರಿ ಪ್ರಶ್ನೆಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನಾದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಡಿಸ್ಕ್ರಿಪ್ಷನ್ ನೋಡೋ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಥ್ರೆಡ್ಸ್ ಲಿಂಕ್ಗಳಿದೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.